ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಅದು ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಕಲಬುರಗಿಯಲ್ಲಿ ಬಹು ಸಂಸ್ಕೃತಿ ಭಾರತೋತ್ಸವ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಈ ನಾಡಿನ ಪ್ರಗತಿಪರರು ಅಂತ ಅನ್ಬೋದು, ಚಿಂತಕರು ಅನ್ಬೋದು, ಈ ನಾಡನ್ನು ಕಟ್ಟುವಲ್ಲಿ ತಮ್ಮದೇ ಆದಂಥ ದೇಣಿಗೆಯನ್ನು ಕೊಟ್ಟವರು ಅಂತ ಅನ್ಬೋದು. ಅವರೆಲ್ಲ ಇವತ್ತಿನ ರೈಟ್ ವಿಂಗ್ ಜನಕ್ಕೆ ಅಥವಾ ನಮ್ಮ RSS ಅಥವಾ BJP ಜನಕ್ಕೆ ಇವರಿಲ್ಲಪ್ಪ, ಇವರು ತಪ್ಪುಗಳನ್ನ ಹೇಳುವಂಥ ಜನ ಅಂತ ಅನ್ನಿಸ್ತಿರ್ಬೋದು. ಆದರೆ ಅವರೆಲ್ಲ ಶಾಂತಿಯಿಂದ ಬದುಕಬೇಕು ಅನ್ನುವಂಥ ನೆಲೆಗಟ್ಟಿನಲ್ಲೇ ಈ ನಾಡನ್ನು ನೋಡೋದಕ್ಕೆ ಬೆನ್ನ ಹಚ್ಚಿದವರು. ಆದಷ್ಟು ಇಲ್ಲಿಯ ಸಾಹಿತ್ಯವನ್ನು, ಇಲ್ಲಿಯ ಇತಿಹಾಸವನ್ನು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡಂಥವ್ರು, ಭಾವನೆಗಳಿಗೆ ಒಳಗಾಗದ ಇರುವ ಸತ್ಯಗಳನ್ನು ಒಪ್ಕೊಂಡು ಹೋಗುವಂಥವ್ರು. ಅವರೆಲ್ಲ ಕುಡ್ಕೊಂಡು ಇಲ್ಲಿ ಕಲಬುರಗಿಯಲ್ಲಿ ಬಹುತ್ವ ಭಾರತ, ಈ ದೇಶದಲ್ಲಿ ಬೇರೆ ಬೇರೆ ಜಾತಿ, ಧರ್ಮ, ಕುಲ ಏನು ಒಂದು ಎರಡು ಕುಡ್ಕೊಂಡು ಒಂದು ಸಮಗ್ರ ನಾವೆಲ್ಲ ಒಂದಪ್ಪ ಅಂತ ಹೋಗ್ತಾಯಿದ್ವಿ. ನಾವು ವಿ ಆರ್ ಆಲ್ ಇಂಡಿಯನ್ಸ್ ಅಂತೇಳಿ. ಇಂಥ ಸಂದರ್ಭದಲ್ಲೇ ಕೆಲವೊಂದಿಷ್ಟು ಹಿಂದುತ್ವ ಮತ್ತಷ್ಟು ಅಥವಾ ಮುಸಲ್ಮಾನರ ಬಗ್ಗೆ ಒಂದು ಅಪಪ್ರಚಾರ ಬೇಡ. ಮುಸಲ್ಮಾನರು ಆ ಹಿಂದುತ್ವಕ್ಕೆ ನಮ್ಮ ತಮ್ಮದೇ ಇಸ್ಲಾಮಿಯತ್ವ ಹೀಗೆಲ್ಲ ಒಂದಕ್ಕೊಂದು ಗದ್ದಲಾಗುವಂಥದ್ದು ಎಲ್ಲ ಇವತ್ತೇನಾಗ್ಯದಪ್ಪ ಅಂದ್ರೆ ಪ್ರತಿಯೊಂದು ಮನಸ್ಸು ಒಡೆದ ಏನಾಗ್ಯದ, ಹಂಚಾಗ್ಯದ. ಸಾಕ್ಷಣ ಏನಪ್ಪ ಅಂತಂದ್ರೆ ಇವತ್ತು ರೋಹಿತ್ ವೇಮುಲ ಚಕ್ರವರ್ತಿ ಹೆಸರು ಕೇಳಿರ್ಬೋದು ನೀವು. ಒಬ್ಬ ಯೂನಿವರ್ಸಿಟಿಯಲ್ಲೇ ಅಭ್ಯಾಸ ಮಾಡುತ್ತ ರಿಸರ್ಚ್ ಹುಡುಗ, ಹೈದರಾಬಾದ್ ಯೂನಿವರ್ಸಿಟಿಯಲ್ಲೇ. ಅವರ ತಾಯಿ ರಾಧಿಕಾ ಅವರು, ಇವರು ಏನಪ್ಪ ತಮ್ಮ ಮಗನ ಕಳ್ಕೊಂಡಿದ್ದಕ್ಕೆ ಅಂದರೆ ಹೆಂಗೆ ಸತ್ರವರು ನಮ್ಮ ರೋಹಿತ್ ವೇಮುಲ ಅನ್ನುವಂಥವರು. ಅವರು ಒಬ್ಬ SC ಸಮುದಾಯದಿಂದ ಬಂದಂಥ ವ್ಯಕ್ತಿ. ಆ ವ್ಯಕ್ತಿಗೆ ಸಾವಿಗೆ ಈ ಒಂದು ಏನಪ್ಪ ಅಂತಂದ್ರೆ ಈ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕಾರಣ ಅನ್ನುವಂಥ ಮಾತುಗಳು ಇದ್ದಾವೆ. ಯಾಕೆ ಜಾತಿನೆಲ್ಲ ಟೀಕಾ ಮಾಡೋದು, ನಿಂದನೆ ಮಾಡೋದು. ಇವತ್ತು ಇದನ್ನು ನೀವು ಪರೀಕ್ಷೆ ಮಾಡ್ಬೋದು, ಇಲ್ಲ ಅಂತಲ್ಲ. ಈ MBBS ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, MBA ಹೈಯರ್ ಎಜುಕೇಷನದಲ್ಲಿ ಎಷ್ಟು ಜನ ಈ ಒಂದು 27% ರಿಸರ್ವೇಷನ್ ಇದ್ದರೂ ಸಹಿತ SC ಎಷ್ಟು ಜನ ಎಷ್ಟು ಆಯ್ಕೆ ಆಗಿದ್ದಾರೆ ಅದರಲ್ಲಿ ತೆಗೆದು ನೋಡಿದಾಗ ಗೊತ್ತಾಗ್ತದೆ. ಎಲ್ಲೋ ಒಬ್ಬೊಬ್ಬರು ಪ್ರತಿಭಾವಂತರ ಎದ್ದು ಬಂದಿರ್ತಾರೆ. ಅವರನ್ನು ಜಾತಿ ನಿಂದನೆ ಅದು ಧರ್ಮದ ನೆಲೆಗಟ್ಟಲ್ಲಿ ಕೀಳಾಗಿ ನೋಡೋದು. ಇದರಿಂದಾಗಿ ಪಾಪ ಅವರು ಕೊನೆ ಪತ್ರವನ್ನು ಬರೆದ ಇಲ್ಲಿ ಕಾನೂನು ಆಗಬೇಕು, ಎಲ್ಲರೂ ಸಮಾನವಾಗಿ ನೋಡುವಂಥ ಒಂದು ದೃಷ್ಟಿಕೋನ ಬೆಳಿಬೇಕು ಈ ದೇಶದಲ್ಲಿ ಅಂತೇಳಿ ಪಾಪ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನು ನಾವು ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ದೀವಿ. ಅದನ್ನು ಅವೊಂದು ಬೆಂಗಳೂರಲ್ಲಿ ಅದು ಚರ್ಚೆ ನಡೀತಾ ಇದ್ದರೆ, ಇನ್ನೊಂದು ಈ ಒಂದು ಕಲಬುರಗಿಯಲ್ಲಿ ಈ ಒಂದೆಲ್ಲ ಹಿಂದೂ ಮುಸಲ್ಮಾನ್ ಒಂದಪ್ಪ ನಾವೆಲ್ಲರೂ ಕೂಡಿರುತ್ತಿರುವಂಥವ್ರು ಬಹುತ್ವ ಸಂಸ್ಕೃತಿಯನ್ನು ಹೊಂದಿದಂತಂತೇಳಿ ಈ ನೆಲೆಯಲ್ಲಿ ಬಹುತ್ವ ಸಂಸ್ಕೃತಿ ಭಾರತೋತ್ಸವವನ್ನು ಮಾಡುವಂಥ ಒಂದು ಕೆಲಸವನ್ನು ಅಲ್ಲಿಯ ನಮ್ಮ ಯಾರಪ್ಪ ರಹಮತ್ ತರೀಕೆರೆ ಅವರಾಗಿರ್ಬೋದು, ದಿನೇಶ್ ಭಟ್ಟು ಅವರಾಗಿರ್ಬೋದು ಪತ್ರಕರ್ತರು, ಅದೇ ಕಾಲಕ್ಕೆ SD ಸಿದ್ದರಾಮಯ್ಯನವರಾಗಿರ್ಬೋದು, ಭಾಳಷ್ಟು ಜನ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ದೊಡ್ಡ ಉತ್ಸವವನ್ನು ಮಾಡ್ತಾಯಿದ್ರು. ಇವೆಲ್ಲ ಇವತ್ತು ಆಗಬೇಕಾಗ್ಯದ. ಯಾಕೆ ಇವೆಲ್ಲ ಆಗಬೇಕಪ್ಪ ಅಂದ್ರೆ ನಿಜವಾದ ಈ ನೆಲದ ಸತ್ಯಗಳು ನಮ್ಮ ಜನಕ್ಕೆ ಗೊತ್ತಾಗಬೇಕಾಗ್ಯದ. ಯಾಕಂದ್ರೆ ನಾವು ಎಲ್ಲಿವರೆಗೆ ಮತ್ತು ಈಗ ಮೇಲೆ ನಾವು ವಾದ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ, ಈ ದೇಶದ ಜಾತಿ ಪದ್ಧತಿ ಏನದಪ್ಪ ಅಂತಂದ್ರೆ ಇದು ಈ ದೇಶವನ್ನು ಹಿಂದುಳಿದ ಕಾರಣಕ್ಕರ್ಥ ಆಗ್ಯದ. ಅದು ಜಾತಿ ಧರ್ಮಕ್ಕೆ ಭೇದ ಮಾಡಲಿಕ್ಕೆ ಆದಷ್ಟು ಒಂದಾಗಿ ಹೋಗಿಬಿಟ್ಟಿದೆ. ಇವತ್ತು ಹಿಂದುತ್ವದಲ್ಲೇ ಮತ್ತು ಬೇರೆ ಬೇರೆ ಹಾಕ್ಕೊಂಡು ಹೋಗುವಂಥದ್ದು. ಹಿಂದೂಗಳೆಲ್ಲ ಒಂದು ಅಂತ ಹೇಳೋದು, ಕಟ್ಟಂಗಿ ಅಥವಾ ಬಟಂಗಿ ಅಂತ ಹೇಳೋದು, ಎಲ್ಲ ಮಾಡೋದು. ಅದು ಮತ್ತೆ ಜಾತಿ ವ್ಯವಸ್ಥೆ ಇಟ್ಕೊಂಡು ನೀ ಅಲ್ಲೇ ಇರಪ್ಪ, ನಾ ಮ್ಯಾಲೆ ಇರ್ತೀನಪ್ಪ ಅನ್ನುವಂಥ ಮಾತಾಡುವಂಥದ್ದು. ಈ ಕೆಲಸ ಮಾಡಪ್ಪ, ಪಗಾರ ನಾಳೆ ನೋಡೋಕ್ಕೆ ಅಥವಾ ಇನ್ನು ಮುಂದೆ ಜನ್ಮ ನೋಡುವಂಥ ವಿಚಾರಗಳನ್ನು ಬಿತ್ತುವಂಥದ್ದು ಅಂತ. ಇವತ್ತು ಪಗಾರ ಕೊಡ್ರಿ ಅಂದ್ರೆ ಇಲ್ಲ, ಇವತ್ತು ದುಡೀರಿ, ನೀವು ಪುಣ್ಯ ಕೆಲಸ ಮಾಡಿರಿ, ಮಾಡಿ ದುಡಿದ್ರೆ ಅಂದರೆ ಪುಣ್ಯ ಆಗ್ತದೆ, ಅದು ಮುಂದಿನ ಜನ್ಮದಲ್ಲಿ ನಿಮ್ಗೆ ಉಪಯೋಗ ಆಗ್ತದೆ ಅನ್ನುವಂಥ ಸಿದ್ಧಾಂತವನ್ನು ನಮ್ಮಲ್ಲೇ ಬಿಟ್ಟಂಥ ವಿಚಾರಗಳಿಂದಾಗಿ ಇವತ್ತು ನಮ್ಮಲ್ಲಿ ಅಸಮಾನತೆ, ಧರ್ಮದ ಒಳಗೂ ಸಹಿತ ಅಸಮಾನತೆ ಮುಳುಗಿರೋದ್ರಿಂದಾಗಿ ಅದು ಅಸಮಾನತೆ ಹೋಗಲಿ, ಸಮಾನತೆ ಆಗಲಿ ಅನ್ನೋ ದೃಷ್ಟಿ ಇಟ್ಟುಕೊಂಡು ಅಲ್ಲೇ ಭಾಳಷ್ಟು ಜನ ಈ ಸೌಹಾರ್ದ ಕರ್ನಾಟಕ ಸಂಘಟನೆ ಮಾಡಿಕೊಂಡು ಏನಪ್ಪ ಅಂದ್ರೆ ಸಂಡೇ ದಿವಸ ಅವ್ರು ಕಾರ್ಯಕ್ರಮ ಮಾಡಿದ್ದಾರೆ. ಇದರ ಮೂಲಕ ಉದ್ದೇಶ ಒಂದು ನಾವೆಲ್ಲರೂ ಸಮಾನರಪ್ಪ, ನಮ್ಮಲ್ಲಿ ಮೇಲು ಕೀಳಬೇಕಾಗಿಲ್ಲ, ಬೇಡ ಅನ್ನೋದು ಸಂದೇಶ ಬಿತ್ತುವಂಥದ್ದು. ಮತ್ತು ವೇಮುಲನ ಸಲುವಾಗಿ ರೋಹಿತ್ ವೇಮುಲನ ಸಲುವಾಗಿ ಏನಪ್ಪ ಅಂತಂದ್ರೆ ಈ ಎಜುಕೇಷನ್ದಲ್ಲಿ ಸಹ ತಾರತಮ್ಯ ಇರಬಾರ್ದು, ಭೇದ ಭಾವ ಇರಬಾರ್ದು ಅನ್ನೋದು ಸಲುವಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಂಥವು. ಇವೆರಡೂ ಕಾರ್ಯಕ್ರಮಗಳು ಏನಪ್ಪ ಅಂದ್ರೆ ಒಂದು ಕಲಬುರಗಿ ಮೂಲೆಯಲ್ಲಾಗಿರ್ಬೋದು, ಇನ್ನೊಂದು ಬೆಂಗಳೂರು ಮೂಲೆಯಲ್ಲಾಗಿರ್ಬೋದು. ಇವೆರಡದ್ರದ್ದು ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರೂ ಕೂಡಿ ಎಲ್ಲರಿಗೂ ಒಳ್ಳೆಯ ಶಿಕ್ಷಣ ಸಿಗಲಿ, ಒಳ್ಳೆಯ ಆಹಾರ ಸಿಗಲಿ, ಒಳ್ಳೆಯ ಆರೋಗ್ಯ ಸಿಗಲಿ ಅನ್ನೋದು ಅಷ್ಟೇ ಇದರಲ್ಲದ.
ಯಾರ ಆಸ್ತಿಯನ್ನು ಯಾರು ಹೊಡ್ಕೋಬೇಕಪ್ಪ ಅನ್ನುವಂಥದ್ದು ಇಲ್ಲ, ಮತ್ತು ಎಲ್ಲರಿಗೂ ಉದ್ಯೋಗ ಸಿಗಲಿ ಅನ್ನುವಂಥ ದೃಷ್ಟಿಕೋನಗಳಿದ್ದಾವೆ. ಆ ನೆಲೆಯಲ್ಲೇ ಇಲ್ಲಿ ಎಲ್ಲ ಹಿರಿಯರು ಇಲ್ಲಿಯ ಒಂದು ಜಾತ್ಯತೀತತೆ ಅನ್ಬೋದು ನಾವು ಅದನ್ನು. ಆ ನೆಲೆಗಟ್ಟಿನಲ್ಲಿ ದೇಶ ಕಟ್ಟಬೇಕು ಅನ್ನುವಂಥವ್ರು ಇಲ್ಲಿ ಒಂದಾಗ್ತಾ ಇದ್ದಾರೆ. ಆ ಎಲ್ಲ ಇದನ್ನು ನಾವು ಮುಟ್ಟಿಸ್ಬೇಕಾಗಿದೆ. ಇವತ್ತು ನೋಡ್ರಿ, ನಮ್ಮ ರೋಹಿತ್ ವೇಮಲ್ ತಾಯಿ ತಮ್ಮ ಮಗನ ನೆನೆಸ್ಕೊಂಡು ಲಾಸ್ಟ್ ಪತ್ರ ಬರೀತಾರೆ ಅವರು, ಸಮಾನವಾದ ಎಜುಕೇಷನ್ ಆಗಲಿ ಎಲ್ಲರಿಗೂ ಅಂತೇಳಿ. ಯಾಕಂದ್ರೆ ಈ ಶಿಕ್ಷಣ ಸಿದ್ಧಿ ಇವತ್ತು MBBS ಹೇಳಿ ನಿಮ್ಗೆ ಜಸ್ಟ್ ಇದೆ. MBBS ಇರಲಿ, BE ಇರಲಿ, MSc ಇರಲಿ, MBA ಇರಲಿ, ಎಲ್ಲಿ ಹೋಗ್ತಾರೆ ಹೋಗ್ರಿ, ಅಲ್ಲಿ ಜಾತಿ ಅಂತ ಬಂದುಬಿಟ್ಟಿರ್ತದಲ್ಲ. ಸಹಜವಾಗಿ ಪ್ರಥಮ ವಾಚಕ ಅಂತೂ ನಾವು ಅದು ಮೇಲು ಕೀಳಿನ ವಿಚಾರದಲ್ಲೇ ನಾವು ನೋಡ್ತಾ ಇರ್ತೀವಿ. ಹೀಗಾಗಿ ಆ ಒಂದು ಮೇಲು ಕೀಳಿನ ಒಂದು ಭಾವಕ್ಕೆ ಒಳಗಾಗಿ ಆ ನೋವಿನಿಂದಾಗಿ ವೇಮುಲ್ ಇದ್ದಂಥವರು ರೋಹಿತ್ ವೇಮುಲ ತಮ್ಮ ಜೀವನ ಕೊಟ್ಟರು ಅನ್ನೋದು, ಇಂಥವ್ರು ಇನ್ನೂ ಅನೇಕರು ಕೊಟ್ಟಿದ್ದಾರೆ ಅನ್ನೋದು ಅಷ್ಟ ಸತ್ಯದ. ಅದ್ರ ಜೊತೆ ಇದು ಹೋಗಲಿ ಅನ್ನೋದು ಈ ನಮ್ಮ ಎಲ್ಲ ಜನರ ಬೇಡಿಕೆ ಆಗಿದೆ. ಯಾಕಂದ್ರೆ ಇಲ್ಲೇ ಏನಪ್ಪ ಅದ ಕಾಲಕ್ಕೆ ಅವರು ಈ ನೇರವಾಗಿ RSS ಇದ್ದಿದ್ದು ನಮ್ಮಲ್ಲಿ ಭಿನ್ನತನ ಮಾಡಲಿಕ್ಕೆ ಬೇರೆಪ್ಪ, ಹಿಂದೂಗಳು ನೀವು ಬೇರೆ ಜಾತಿಯನ್ನು ಉಳಿಸ್ಕೊಂಡು ಹೋಗುವಂಥದ್ದು ಮತ್ತು ಮನುಸ್ಮೃತಿಯನ್ನು ಇನ್ನೊಮ್ಮೆ ಎಸ್ಟಾಬ್ಲಿಷ್ ಮಾಡ್ಬೇಕಂತೇಳಿ ಇಲ್ಲಿ ಪ್ರಯತ್ನ ಇರೋದು, ಅದನ್ನು ತಡಿಬೇಕಾಗಿದೆ ಅಂತೇಳಿ 100 ವರ್ಷಗಳ ಹಿಂದಿನ RSS ಸ್ಥಾಪನೆ ಆಗಿದ್ದ ದಿನಗಳು ನೆನಪಿಸಿಕೊಂಡಂತಹ ನಮ್ಮ ಅಮೀನ್ ಭಟ್ಟು ಆಗಿರ್ಬೋದು ಅಥವಾ ಇನ್ನುಳಿದವರಾಗಿರ್ಬೋದು, ನಮ್ಮ ಏನು ಅಂತಂದ್ರೆ SG ಸಿದ್ದರಾಮಯ್ಯನವರಾಗಿರ್ಬೋದು, ಇವರೆಲ್ಲರೂ ಮುಂದೆ ನಮ್ಮ ಯಾರಪ್ಪ ಅಂತಂದ್ರೆ ವಿಶೇಷವಾಗಿ ರೆಹಮತ್ ತರೀಕೆರೆ ಇವರು ಸಹಿತ ಒಳ್ಳೆಯ ಚಿಂತನಕಾರರು. ಇವರೆಲ್ಲರೂ ಇದೆಲ್ಲ ಬೇಡ, ನಮಗೆ ನಾವೆಲ್ಲ ಕೂಡಿ ಬದುಕುವಂಥ ಒಂದು ವ್ಯವಸ್ಥೆ ಬರಲಿ ಅಂತೇಳಿ ಬೇಡ್ಕೊಳ್ತಾ ಇದ್ದಾರೆ. ಯಾಕಂದರೆ 100 ವರ್ಷಗಳಿಂದ ಇದು RSS ಸ್ಥಾಪನೆ ಆದಾಗ ಹೆಡ್ಗೇವಾರರಿಂದ ಆ ಸಂದರ್ಭದಲ್ಲಿ ಮನುಸ್ಮೃತಿಯನ್ನು ನಾವು ಈ ದೇಶದ ಕಾನೂನು ಮಾಡಬೇಕು ಅಂತ ಹೊರಟಂಥ ಈ ಜನರಿಗೆ ಅದಾದ 2 ವರ್ಷದಲ್ಲಿ ಅಂಬೇಡ್ಕರ್ ಅವರು ಆ ಮನುಸ್ಮೃತಿಯನ್ನು ಸುಟ್ಟಾಕಿ ಎಲ್ಲ ಸಮಾನರಾಗಿ ಬದುಕಬೇಕಪ್ಪ, ಸಮಾನತೆ ಬರಬೇಕಿಲ್ಲ ಅಂತೇಳಿ ಎಲ್ಲರಿಗೂ ಒಂದು ಸಂವಿಧಾನ ಕೊಟ್ಟಿದ್ದು, ಇವೆಲ್ಲ ನೆನಪಿಸ್ಕೊಂಡು ಇವತ್ತು ಇದರಿಂದ ಮತ್ತೆ ನಾವು ಮರಳಿ ಇದಕ್ಕೆ ಮನುಸ್ಮೃತಿಗೆ ಹೊಂಟಿದ್ದು ಇದು ತಪ್ಪ, ನಮ್ಮಲ್ಲೇ ನಮ್ಮ ದೇಶ ಇನ್ನಷ್ಟು ಹಿಂದಕ್ಕೆ ಹೋಗೋಕ್ಕೆ ಇದು ಆಸರ ಆಗ್ತದೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವೆರಡೂ ಕಾರ್ಯಕ್ರಮಗಳಿಂದ ಒಂದು ಸಂದೇಶ ಏನಪ್ಪ ಅಂದರೆ, ನಾವು ಹಿಂದುತ್ವದ ನೆಲೆಗಟ್ಟಿನಲ್ಲೇ ಒಡೆದು ಹೋಗೋದು ಬೇಕಾಗಿಲ್ಲ, ಇದು ಭಾರತ ಎಲ್ಲ ಒಂದಾಗಿ ಉಳಿಬೇಕಾಗಿದೆ, ನಾವೆಲ್ಲರೂ ಕೂಡಿ ಬದುಕಬೇಕಾಗಿದೆ ಅನ್ನುವಂಥ ಸಂದೇಶವನ್ನು ಬಿತ್ತುವಂಥ ಕೆಲಸ ಆಗಿದೆ. ಮತ್ತು ಶಿಕ್ಷಣದಲ್ಲಿ ಅಂತೂ ಒಟ್ಟು ತಾರತಮ್ಯ ಬರಬಾರ್ದು, ಮೇಲು ಕೀಳು ಹೋಗಬೇಕು ಅನ್ನುವಂಥದ್ದು ಸಹಿತ ಇವರೆಲ್ಲರ ಒಕ್ಕೊಲನ ಮಾತಾಗಿದೆ. ಬಟ್ ಏನಾಗ್ಯದಪ್ಪ ಅಂದರೆ ಇಲ್ಲಿ ಸಂಘಟನೆ ಇವರಲ್ಲಿ ಇಲ್ಲದ್ದು ಈ ದೇಶದ ಈಗ ನಿಮ್ಗೆ ಹಲವು ಸಲ ಹೇಳಿದಂಥ ವಿಷಯ ಅದ. ಒಂದು SC ST ಅಂದರೆ ಗೊತ್ತು, ಆದಿವಾಸಿಗಳು, ST ಅಂತ ದಲಿತರು, ಮುಂದೆ ಅದರ ಜೊತೆಗೆ ಮೈನಾರಿಟೀಸ್, ಅದ್ರ ಜೊತೆಗೆ OBC ಅಂದ್ರೆ ಗೊತ್ತದ ನಿಮ್ಗೆ, ಇನ್ನುಳಿದೆಲ್ಲ ಹಿಂದುಳಿದ ಜನ, ಇವರೆಲ್ಲರೂ ಕೂಡಿದ್ರಂದ್ರೆ ಈ ದೇಶದ 85% ಜನ ಆಗ್ತಾರೆ. ಆ 85% ಜನನು ಇವತ್ತೇನಪ್ಪ ಅಂತಂದ್ರೆ ಮನುಸ್ಮೃತಿಗೆ ಬದ್ಧಾಗಿ ಹೋಗುವಂಥ ಪ್ರಸಂಗ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇವರೆಲ್ಲರೂ ಬಿತ್ತರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಸಂಘಟನೆ ಕೊರತೆಯಿಂದಾಗಿ ಎಲ್ಲ ಕಡೆಗೂ ಅದು ಹೋಗಿ ಮುಟ್ತಾ ಇಲ್ಲ ಅನ್ನುವಂಥದ್ದನ್ನು. ಹೀಗಾಗಿ ಅನೇಕ ಮಕ್ಕಳು ಇವತ್ತು ಒಂದು ಅರ್ಧ ಸತ್ಯಗಳ ಘಟನೆಗಳು ನಂಬ್ತಾ ಹೊರಟಿದ್ದು ಇವತ್ತು ಎಲ್ಲರೂ ಗಾಬರಿಗೊಳ್ಳುವಂಥದ್ದು ಆಗಿದೆ. ಅದಕ್ಕಾಗಿ ಶರಣರ ಎಚ್ಚರ ಇರಬೇಕು, ಸೂಫಿಗಳ ಪ್ರೀತಿ ಆಗೈತೆ ಅಂತೇಳಿ. ಸೂಫಿಗಳು ಎಲ್ಲರೂ ಕೂಡ ಹೋಗ್ಬೇಕಂತ ಹೇಳಿದಂಥವ್ರು, ಪ್ರೀತಿ ತೋರಿಸಿದಂಥವ್ರು. ಮುಸಲ್ಮಾನರಲ್ಲೂ ಮೂಲವಾದಿಗಳಿದ್ದಾರೆ, ಹಿಂದೂಗಳಲ್ಲೂ ಮೂಲಭೂತವಾದಿಗಳಿದ್ದಾರೆ. ನಾವೆಲ್ಲರೂ ಇವತ್ತು ಬಸವಣ್ಣ ಮತ್ತು ಸೂಫಿಗಳ ವಿಚಾರಗಳ ನೆಲೆಗಟ್ಟಲ್ಲಿ ಈ ನಾಡನ್ನು ಕಟ್ಟಬೇಕಾಗಿತ್ತು ಅನ್ನೋದು ಸಂದೇಶ ಕೊಡೋ ಜೊತೆಗೆ ಶಿಕ್ಷಣದಲ್ಲಿ ಸಮಾನತೆ ಬರಲಿ, ಶಿಕ್ಷಣ ಎಲ್ಲರಿಗೂ ಸಮವಾಗಿ ಸಿಗಲಿ ಅನ್ನುವಂಥ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಬೆಂಗಳೂರಲ್ಲಿ ಮತ್ತು ಕಲಬುರಗಿಯಲ್ಲಿ ನಡೆದನ್ನು ಇಲ್ಲಿ ಆಧಾರ ಇಟ್ಕೊಂಡು ನಿಮ್ಮ ಜೊತೆಗೆ ಆ ಮಾತುಗಳನ್ನು ಚರ್ಚೆ ಮಾಡಿದ್ದೀನಿ. ಇದು ನಿಮಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.